ಹಲೋ ಎವ್ರಿವನ್, ನಾನು ನಿಮ್ಮ ರಂಜಿತ್ ಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಈ ವಿಡಿಯೋಲಿ ಯಾರ್ಯಾರ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು ಎಕ್ಸಾಮ್ 2 ಬರಿಬೇಕಾ ಬೇಡವಾ, ಈ ಕಂಪ್ಲೀಟ್ ಡೀಟೇಲ್ಸ್, ಯಾರು ಎಕ್ಸಾಮ್ 2 ಬರೆದ್ರೆ ಬೆಸ್ಟು, ಬೋರ್ಡ್ ಎಕ್ಸಾಮ್ 2, ಅದರಿಂದ ಬೆನಿಫಿಟ್ ಏನು, ಅದ್ರ ಟೈಮ್ ಟೇಬಲ್ ಏನು, ರಿಜಿಸ್ಟರ್ ಮಾಡ್ಕೊಳೋದು ಹೇಗೆ, ಮತ್ತು ಲಾಸ್ಟ್ ಡೇಟ್ ಯಾವಾಗ, ಹಾಲ್ ಟಿಕೆಟ್ ಎಲ್ಲಿಂದ ಸಿಗುತ್ತೆ, ಆ್ಯಂಡ್ ಪ್ರಿಪ್ರೇಷನ್ ಹೇಗೆ ಮಾಡಬೇಕು, ಈ ಕಂಪ್ಲೀಟ್ ಡೀಟೇಲ್ಸ್ ಎಕ್ಸಾಮ್ 2 ಬಗ್ಗೆ ಈ ವಿಡಿಯೋಲಿ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಒನ್ ಬೈ ಒನ್ ಕವರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಏನಂದರೆ, ಎಲ್ರಿಗೂ ಕೆಲವರು ಆಲ್ರೆಡಿ ರಿಜಿಸ್ಟರ್ ಆಗಿಬಿಟ್ಟಿದ್ದಾರೆ, ಅವ್ರಿಗೆ ಫುಲ್ ಕಾನ್ಫಿಡೆನ್ಸ್ ಇದೆ, ನಾನು ಬರಿತೀನಿ, ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಅದರಿಂದ ಏನು ಬೆನಿಫಿಟ್ ಸಿಗ್ಬೋದು ಅಂತ. ಬಟ್ ಎಷ್ಟೊಂದು ಜನ ಇನ್ನೂ ಬರೆದ್ರೆ ಏನು ಯೂಸು, ಬರೀಲೋ ಬೇಡವೋ ಅಂತ ಇದ್ದವ್ರಿಗೆ ಈ ವಿಡಿಯೋ ನೋಡಿದ್ಮೇಲೆ ಐ ಥಿಂಕ್ ನಿಮ್ಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಸೊ ಫಸ್ಟ್ ಪಾರ್ಟ್, ಯಾರು ಬರಿಬೇಕು ಆ್ಯಂಡ್ ಏನು ಬೆನಿಫಿಟ್ಟು ಅಂತ ತೋರಿಸೋದಕ್ಕೆ ನಾನಿಲ್ಲೇನು ಯೂಸ್ ಮಾಡ್ತಿದ್ದೀನಿ ಅಂದರೆ, ನಾವೇ KCETcounseling.com ರ್ಯಾಂಕ್ ಪ್ರೆಡಿಕ್ಟರ್ ಬಿಲ್ಡ್ ಮಾಡಿದ್ವಿ. ಸೊ ನಾನು ಏನಕ್ಕೆ ಇದು ತೋರಿಸ್ತಾ ಇದ್ದೀನಿ ಅಂದರೆ, ಲೆಟ್ಸೆ ನಿಮ್ದು ಏನೋ ಫಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಕರೆಂಟ್ PUC ಮಾರ್ಕ್ಸ್ ಎಷ್ಟು ಬಂದಿದೆ, ಈಗ ಎಕ್ಸಾಮ್ 2 ಬರೆದು ನಿಮ್ದು ಏನಾದ್ರು ಮಾರ್ಕ್ಸ್ ಇನ್ಕ್ರೀಸ್ ಆದರೆ ರ್ಯಾಂಕ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಇದಾದಮೇಲೆ ನಿಮ್ಮ ಮಾರ್ಕ್ಸ್ ಪ್ರಕಾರ ನೀವೇ ಚೆಕ್ ಮಾಡಿ ನೀವೇ ಡಿಸಿಷನ್ ತೊಗೋಬೋದು, ಇದು ಬರೆದ್ರೂ ಕಾನ್ಫಿಡೆನ್ಸಿಂದ ಮಾರ್ಕ್ಸ್ ಇನ್ಕ್ರೀಸ್ ಆದರೆ ಅದು ಬೆನಿಫಿಟಾ ಇಲ್ವೋ ಅಂತ. ಓಕೆನಾ? ಸೊ ಫಸ್ಟ್ ಲೆಟ್ಸೆ ಯಾರ್ದಾದ್ರು ಒಂದು ಡಿಸ್ಟಿಂಕ್ಷನ್ ಇರೋದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಲೆಟ್ಸೆ PUCಯಲ್ಲಿ PCM 3 ಸೇರಿ 255 ಮಾರ್ಕ್ಸ್ ಬಂದಿದೆ ಅಂದ್ಕೊಳ್ಳೋಣ. ಓಕೆನಾ? ಸೊ ಆ್ಯಂಡ್ KCETಯಲ್ಲಿ ಲೆಟ್ಸೆ 130 ಮಾರ್ಕ್ಸ್ ಬರುತ್ತೆ, ಏನು ಮಾಡ್ತಾಯಿನಿ ಅಂತ ಅಂದ್ಕೊಂಡಿದ್ರೆ, ಸೊ ಇದಕ್ಕೆ ನೀವು ಪ್ರಿಡಿಕ್ಟ್ ರ್ಯಾಂಕ್ ಅಂತ ಕೊಟ್ಟರೆ 255 ಆ್ಯಂಡ್ 130ಗೆ 10,800 ರ್ಯಾಂಕ್ ಬರುತ್ತೆ. ಓಕೆನಾ? ಕರೆಕ್ಟಾ? ಸೊ ಈಗ ಲೆಟ್ಸೆ ನೀವು ಯಾವುದಾದ್ರೂ ಒಂದು ಕಮ್ಮಿ ಬಂದುಬಿಟ್ಟಿದೆ ತುಂಬ, ಲೆಟ್ಸೆ ಕೆಮಿಸ್ಟ್ರಿ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನಕ್ಕೆ ಕಮ್ಮಿ ಬಂದಿದೆ, ನಾನು ರಿಪೀಟ್ ಬರೆದು ತಿರ್ಗಾ ಪ್ರಾಕ್ಟೀಸ್ ಮಾಡಿ ತಿರ್ಗಾ ಚೆನ್ನಾಗಿ ಬರಿತೀನಿ ಸರ್, ಅದರಿಂದ ಅಟ್ಲೀಸ್ಟ್ 5 ಮಾರ್ಕ್ಸ್ ಬರುತ್ತೆ ಜಾಸ್ತಿ ಅಂದ್ಕೊಂಡ್ರೆ, ನಾನು ಇಲ್ಲೇನು ಮಾಡಿದೆ, 255ಇಂದ 260ಗೆ ಇನ್ಕ್ರೀಸ್ ಮಾಡಿದೆ. KCET ಮಾರ್ಕ್ಸ್ ಸೇಮ್ ಇಟ್ಟಿದ್ದೀನಿ, ಏನೂ ಚೇಂಜ್ ಮಾಡಿಲ್ಲ. ಮುಂಚೆ ರ್ಯಾಂಕ್ ಬಂದು 10,800, ಈಗ ನೋಡಿದ್ರೆ ನಾವು 9,600 ರ್ಯಾಂಕ್, ಆಲ್ಮೋಸ್ಟ್ ಲೈಕ್ ಮೋರ್ ದ್ಯಾನ್ 1000 ರ್ಯಾಂಕ್ ನಿಮ್ಮದು ಚೇಂಜ್ ಆಗೋಯ್ತು ಜಸ್ಟ್ ಬೈ ಹ್ಯಾವಿಂಗ್ 5 more ಮಾರ್ಕ್ಸ್ ಇನ್ PCM. ಸೊ ಅದಕ್ಕೆ ನಾನು ಇದನ್ನು ಇಂಪಾರ್ಟೆಂಟಾಗಿ ತೋರಿಸ್ಕೊಡ್ಬೇಕಿತ್ತು, ಇದರಿಂದ ಬೆನಿಫಿಟ್ ಏನು ಅಂತ. 1-2 ಮಾರ್ಕ್ಸ್ ಎಲ್ಲ ಏನು ಮ್ಯಾಟ್ರ್ ಆಗುತ್ತಾ ಸರ್ ಅಂತ ಕೇಳಿದ್ರೆ ನೀವು ನೋಡ್ತಾ ಇದ್ದೀರಾ. ಲೆಟ್ಸೆ 260 ಇದೆ, ಈಗ 9,600 ಹತ್ತಿರ ರ್ಯಾಂಕ್ ಇದೆ. ಕರೆಕ್ಟಾ? ನಾನು ಜಸ್ಟ್ 2 ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ. 260ಇಂದ 262ಗೆ ಹೋಗ್ತಾ ಇದ್ದೀನಿ ನಾನು. ಓಕೆನಾ? ಸೊ 260ಇಂದ 262ಗೆ ಹೋದರೆ 9,000, ಆಲ್ಮೋಸ್ಟ್ 9,600 ಸಮಥಿಂಗ್ ಇತ್ತಲ್ಲ, 9,100ಗೆ ಬಂತು. 500 ರ್ಯಾಂಕ್ ಡಿಫ್ರೆನ್ಸ್. ಸೊ 500 ರ್ಯಾಂಕ್ ಡಿಫ್ರೆನ್ಸಲ್ಲಿ ನಿಮ್ಗೆ ಯಾವುದೋ ಒಳ್ಳೆ ಕಾಲೇಜ್ ಮಿಸ್ ಆಗ್ಬೋದು. ಓಕೆನಾ? ಸೊ ನಾನು ಇದ್ರದ್ದೇ ಬೆನಿಫಿಟ್ ಏನು ಅಂತ ನಾನು ಮೇಯ್ನ್ ಇದನ್ನೇ ಹೇಳಕ್ಕೆ ನೋಡ್ತಾ ಇದ್ದು. ಲೆಟ್ಸೆ ಇದು ಡಿಸ್ಟಿಂಕ್ಷನ್ ಅವ್ರದ್ದು ಈ ಎಕ್ಸಾಂಪಲ್ ತೊಗೊಂಡ್ವಾ. ಲೆಟ್ಸೆ ಈಗ ಕೆಲವರು ಲೆಟ್ಸೆ 70 ಬಂದಿದೆ ಸರ್, ನನಗೆ 210 ಬಂದಿದೆ PCM, KCET 100 ತೆಗಿತೀನಿ ಅನ್ನೋರು ಇದು ಚೆಕ್ ಮಾಡೋಣ. ಫಸ್ಟು ಎಷ್ಟು ರ್ಯಾಂಕ್ ಬರ್ಬೋದು, ಆಲ್ಮೋಸ್ಟ್ 60,000 ಆಗುತ್ತೆ. 210 ಆ್ಯಂಡ್ 100 ಔಟ್ ಆಫ್ 180 KCET ಮಾರ್ಕ್ಸ್ ಬಂದರೆ 60,000 ರ್ಯಾಂಕ್ ಹತ್ತಿರ ಬರುತ್ತೆ. ಸೊ ಇವ್ರಿಗೆ ಲೆಟ್ಸೆ 5 ಮಾರ್ಕ್ಸ್ ಇನ್ಕ್ರೀಸ್ ಆದರೆ ಏನಾಗುತ್ತೆ ನೋಡೋಣ. ಸೊ 60,000ಇಂದ 55,000, 5,000 ರ್ಯಾಂಕ್ ಡಿಫ್ರೆನ್ಸ್ ಬಂದಿದೆ. ಸೊ ಗೊತ್ತಾಗ್ತಾ ಇದೆಯಲ್ಲ? ಸೊ ನಾನಿನ್ನು ಜಾಸ್ತಿ ಎಕ್ಸಾಂಪಲ್ಸ್ ಕೊಡೋಕೆ ಹೋಗಲ್ಲ, ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಶೇರ್ ಮಾಡಿರ್ತೀನಿ, ಇಲ್ಲ ನಿಮ್ಗೆ ಇಲ್ಲಿ ಕಾಣಿಸ್ತಾನೂ ಇರ್ಬೋದು, KCETcounseling.com/KCET/rank-predictor ಅಂತ ನಾವೇ ಬಿಲ್ಡ್ ಮಾಡಿರೋದು. ಇದು ಲಾಸ್ಟ್ ಇಯರ್ ಸಿಂಪ್ಲಿಫೈಡ್ ಮೈಂಡ್ಸ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ದು ಡೇಟಾ ಪಾಯಿಂಟ್ಸ್ ತೊಗೊಂಡು ಈ ಮಾರ್ಕ್ಸ್ ಬಂದರೆ ಎಷ್ಟು ರ್ಯಾಂಕ್ ಬರುತ್ತೆ ಅಂತ ಅವ್ರದ್ದು ರ್ಯಾಂಕ್ ಯೂಸ್ ಮಾಡಿಕೊಂಡು ನಾವು ಇದನ್ನು ಬಿಲ್ಡ್ ಮಾಡಿರೋದು. ಸೊ ನಿಮ್ದು ಏನಾದ್ರು ಇನ್ ಕೇಸ್ 290 ಬಂದಿದೆ ಸರ್, ನಾನು 295 ಬಂದರೆ ಏನು ಡಿಫ್ರೆನ್ಸ್ ಬರುತ್ತೆ ನೀವೇ ಚೆಕ್ ಮಾಡ್ಕೋಬೋದು. ಸೊ ಯಾರ್ಯಾರು ಬರಿಬೋದು, ಯಾರ್ಯಾರಿಗೆ ಏನು ಬೆನಿಫಿಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಈಗ ಲೆಟ್ಸೆ 215ನಲ್ಲಿ 54,900 ಇದೆ. ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ತಿಳಿಸ್ಕೊಡ್ತೀನಿ. ಒಂದೇ ಒಂದು ಮಾರ್ಕ್ ಚೇಂಜ್ ಮಾಡೋಣ. 215ಇಂದ 216ಗೆ ಹೋಗ್ತೀನಿ. ಸೊ ಈಗ ನೋಡ್ತಾ ಇದ್ರೆ ಆಲ್ಮೋಸ್ಟ್ 1000 ರ್ಯಾಂಕ್ ಹತ್ತಿರ ಡಿಫ್ರೆನ್ಸ್ ಬಂತಲ್ಲ. ಸೊ 1 ಮಾರ್ಕ್ ಡಿಫ್ರೆನ್ಸಲ್ಲಿ 1000 ರ್ಯಾಂಕ್ ಅಂದರೆ ಆಲ್ಮೋಸ್ಟ್ ಸೇಮ್ ಮಾರ್ಕ್ಸ್ ಬಂದಿರೋರು ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಕರೆಕ್ಟಾ?
ಸೊ ಸರ್ ನನ್ನ ಫ್ರೆಂಡು ಸೇಮ್ ಮಾರ್ಕ್ಸ್ ಬಂದಿದೆ, ಬಟ್ ಅವ್ನು ನನ್ನ 1000 ರ್ಯಾಂಕ್ ಮುಂದೆ ಇದ್ದಾನೆ ಅಂದರೆ KCET ಅವರು KA ಅವರು ಕೌನ್ಸ್ಲಿಂಗ್ಗೋಸ್ಕರ ಪರ್ಪಸ್ಗೋಸ್ಕರ ರ್ಯಾಂಕ್ ಅಲಾಟ್ಮೆಂಟ್ಗೋಸ್ಕರ ಟೈ ಬ್ರೇಕರ್ ಮೆಥಡ್ ಯೂಸ್ ಮಾಡ್ತಾರೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಕ್ಯೂರಿಯಾಸಿಟಿ ಇದ್ದು ಸರ್ ಸೇಮ್ ಮಾರ್ಕ್ಸ್ ಬಂದಿದ್ರೆ ಟೈ ಬ್ರೇಕರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದ್ರ ಡೀಟೇಲಾಗಿ ಸ್ಪೆಸಿಫಿಕ್ಕಾಗಿ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಹೇಳ್ಕೊಡ್ತೀನಿ. ಯಾವ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ನಿಮ್ಮದು ಸೇಮ್ ಮಾರ್ಕ್ಸ್ ಬಂದಿದ್ರೂ ಜಾಸ್ತಿ ರ್ಯಾಂಕ್ ಬಂದ್ಬಿಡುತ್ತೆ, ಅಟ್ಲೀಸ್ಟ್ 1000 ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಈ ಸಬ್ಜೆಕ್ಟ್ಸಲ್ಲಿ ಚೆನ್ನಾಗಿ ಬಂದು ಬೇರೆ ಸಬ್ಜೆಕ್ಟ್ಸಲ್ಲಿ ಚೆನ್ನಾಗಿ ಬಂದಿಲ್ಲ ಅಂದರೆ ಲೈಕ್ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ ಟೈ ಬ್ರೇಕರು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬೇಕಾದ್ರೆ ಇನ್ನೊಂದಕ್ಕೆ. ಸೊ ಇದು ಯಾರ್ಯಾರಿಗೆ ಬೆನಿಫಿಟ್ಟು ಅಂತ ನಿಮ್ಗೆ ತಿಳ್ಕೊಬೋದು ಇದ್ರನ್ನ ಚೆಕ್ ಮಾಡಿಕೊಂಡು. ಸೊ ನೆಕ್ಸ್ಟ್ ಪಾಯಿಂಟ್ ಹೋಗ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಪಾಯಿಂಟು ನಾನು ಏನು ಹೇಳಬೇಕು ಅಂದರೆ, ಸೊ ಇದು ಪ್ರಾಸೆಸ್ ಏನು, ಲಾಸ್ಟ್ ಡೇಟ್ ಏನು ಅಂತ ಕೇಳಿದ್ರೆ ಎಕ್ಸಾಮ್ ಟು ರಿಜಿಸ್ಟ್ರೇಷನ್. ಸೊ ನಿಮಗೋಸ್ಕರ ನಾನು ಇದೆಲ್ಲ ಲಿಂಕ್ಸು ಒಂದೇ ಕಡೆ ಇಟ್ಟಿದ್ದೀನಿ, ಬಿಕಾಸ್ ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು. ಈ ಕೆಲವು ಲಿಂಕ್ ಹುಡುಕೋದಕ್ಕೆ ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡೋದು ಯಾವ ಲಿಂಕಿಂದ ಅಂತ ನಾನೇ ಹಾಫ್ ಆನ್ ಅವರ್ಸ್ ಕುತ್ಕೊಂಡು ಸರ್ಚ್ ಮಾಡಿ ಫೈನಲಿ ಸಿಕ್ಕಿದೆ. ಸೊ ಈ ಥರ ಡಿಫ್ರೆಂಟ್ ಲಿಂಕ್ಸ್ ಇರುತ್ತೆ, KCET ಒಂದು, KSEAB ಒಂದು, ಈ ಥರ ಎಲ್ಲದನ್ನು ನಿಮಗೆ ಒಟ್ಟಿಗೆ ನಿಮಗೆ KCET counseling.com ವೆಬ್ಸೈಟಲ್ಲಿ ಮಾಡಿಕೊಟ್ಟಿದ್ದೀನಿ. ಇದು ಎಕ್ಸಾಮ್ ಲಿಂಕ್, ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಮಾಡಿದ್ದೀನಿ. ಇದು ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಎಕ್ಸಾಮ್ ಟು ರಿಜಿಸ್ಟ್ರೇಷನ್ಗೆ ಬರೋಣ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಎಕ್ಸಾಮ್ ಟು ರಿಜಿಸ್ಟ್ರೇಷನ್ಗೆ ಹೋಗುತ್ತೆ. ಸೊ ಈ ಎಕ್ಸಾಮ್ ಟು ರಿಜಿಸ್ಟ್ರೇಷನಲ್ಲಿ ಈ ಲಿಂಕ್ ಓಪನ್ ಮಾಡಿಕೊಂಡು ನೀವು ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು, OTP ಬರುತ್ತೆ. ಅದಾದಮೇಲೆ ಏನೇನು ಪ್ರೊಸೀಜರ್ ಇದೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಬಟ್ ಇದು ಏನಂದರೆ ಲಾಸ್ಟ್ ಡೇಟು April 17th, ಇನ್ 3 days ಇದೆ. ಸೊ ಅಷ್ಟರೊಳಗಡೆ ನೀವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೆ ಇದು ಎಲಿಜಿಬಿಲಿಟಿನೇ ಆಗಲ್ಲ. ಸೊ ಎಲ್ಲರೂ ಆನ್ಲೈನ್ ಪೇಮೆಂಟ್ ಮಾಡಿ ಆಮೇಲೆ ಕಾಲೇಜ್ಗೆ ಹೋಗಬೇಕಾಗುತ್ತೆ. ಇನ್ ಕೇಸ್ ನೀವು ಎಕ್ಸಾಮ್ 1 ಮಿಸ್ ಆಗಿಬಿಟ್ಟಿದೆ, ಕಂಪ್ಲೀಟಾಗಿ ನಾನು ಬರದೇ ಇಲ್ಲ ಅಥವಾ ಬರೆದಿದ್ದೆ ನಾನು ಫೇಲ್ ಆಗಿದ್ದೀನಿ ಸರ್ ಅಂದವರು, ನೀವು ಕಾಲೇಜ್ಗೆ ಹೋಗಿನೂ ರಿಜಿಸ್ಟರ್ ಮಾಡ್ಕೋಬೋದು. ಅಂಥವ್ರು ಕಾಲೇಜ್ಗೆ ಹೋದ್ರೂ ಅವ್ರು ಸಪೋರ್ಟ್ ಮಾಡಿ ರಿಜಿಸ್ಟರ್ ಮಾಡಿ ಕೊಡಿಸ್ತಾರೆ. ಬಟ್ ಸರ್ ನಾನು ಸ್ಕೋರ್ ಇಂಪ್ರೂವ್ಮೆಂಟ್ಗೋಸ್ಕರ, ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಬರಿತೀನಿ ಅಂದವರು ನೀವೇ ಆನ್ಲೈನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ್ಯಾವ ಸಬ್ಜೆಕ್ಟ್ ಇದ್ರೊಳಗಡೆ ಹೋದ್ಮೇಲೆ ಯಾವ್ಯಾವ ಸಬ್ಜೆಕ್ಟ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಅಷ್ಟು ಪೇ ಮಾಡಿದ್ರೆ ಚಲನ್ ಜನ್ರೇಟ್ ಆಗುತ್ತೆ. ಆ ಚಲನ್ ತೊಗೊಂಡು ಈ ಪ್ರಿಂಟೌಟ್ ತೊಗೊಂಡು ನಿಮ್ಮ ಸ್ಕೂಲ್ಗೆ ಹೋಗಿ ಕೊಡಿ. ಅವರು ಪ್ರಾಸೆಸ್ ಮಾಡಿ ನಿಮಗೆ ಹಾಲ್ ಟಿಕೆಟ್ನ April 27th ಸ್ಕೂಲವರೇ ನಿಮಗೆ ಹಾಲ್ ಟಿಕೆಟ್ ಕೊಡ್ತಾರೆ ಫಾರ್ ಎಕ್ಸಾಮ್ 2. ಗೊತ್ತಾಯ್ತಾ? ಸೊ ಹಾಲ್ ಟಿಕೆಟ್ ನಿಮಗೆ ಆನ್ಲೈನ್ ಸಿಗಲ್ಲ, ನಿಮ್ಮ ಕಾಲೇಜ್ ಅವರೇ ಪ್ರಿಂಟ್ ಮಾಡಿ ನಿಮಗೆ ಕೊಡ್ತಾರೆ. ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಫಸ್ಟ್ ಆನ್ಲೈನ್ ರಿಜಿಸ್ಟರ್ ಮಾಡಬೇಕು. ಯಾವ್ಯಾವ ಸಬ್ಜೆಕ್ಟ್, ಇಂಡಿವಿಜುವಲ್ ಸಬ್ಜೆಕ್ಟ್ ಆದರೂ ಬರಿಬೋದು, ಎಲ್ಲದೂ ಬರಿಬೋದು. ಸೊ ಇದು ಲಾಗಿನ್ ಆಗಿ ನೀವು ಫೋನ್ ನಂಬರ್ ಹಾಕಿ ಒಳಗಡೆ ಹೋದಾಗ ನಿಮ್ಗೆ ಕೇಳುತ್ತೆ, ನಿಮ್ದೆಲ್ಲ ಡೀಟೇಲ್ಸ್ ಆಟೋಮೆಟಿಕಲಿ ಫೆಚ್ ಆಗಿಬಿಡುತ್ತೆ. ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಎಲ್ಲ ಮಾರ್ಕ್ಸು ಡಿಸ್ಪ್ಲೇ ಆಗುತ್ತೆ. ನಿಮಗೆ ಲೆಟ್ಸೆ ಕೆಮಿಸ್ಟ್ರಿ ನಾನು ಇನ್ನೊಂದ್ಸತಿ ಬರಿಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಕೆಮಿಸ್ಟ್ರಿ ಮಾತ್ರ ನೀವು ಸೆಲೆಕ್ಟ್ ಮಾಡಿಕೊಂಡು ಅದ್ರದ್ದು ಪೇಮೆಂಟ್ ಮಾಡಿ ಎಲ್ಲ ಕಂಪ್ಲೀಟ್ ಪ್ರೊಸೀಜರ್ ಇಲ್ಲಿ ಮಾಡಿ ಆಮೇಲೆ ಕಾಲೇಜ್ಗೆ ಹೋಗಿ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ನೀವು ನಾ ಈ ಥರ ಎಕ್ಸಾಮ್ 2 ಅಟೆಂಪ್ಟ್ ಮಾಡ್ತಾಯಿನಿ ಈ ಸಬ್ಜೆಕ್ಟು ಅಂದರೆ ಅವರು 27th ಒಳಗಡೆ ಹಾಲ್ ಟಿಕೆಟ್ ಪ್ರಿಂಟ್ ಮಾಡಿ ಕೊಡ್ತಾರೆ. ಓಕೆನಾ? ಸೊ ಇನ್ನೇನೇನೇನು ನಾನು ನಿಮ್ಗೆ ಹೇಳಬೇಕು ಅಂತಿದ್ದೆ, ಲೆಟ್ಸೆ ವಾಪಸ್ ಹೋದರೆ ಏನೇನು ಗೊತ್ತಾಯಿತು ನಮಗೆ, ಯಾರ್ಯಾರು ಬರೆದ್ರೆ ಬೆನಿಫಿಟ್ ಆಗುತ್ತೆ ಅಂತ ಗೊತ್ತಾಯಿತು. ಅದರಿಂದ ಏನು ಬೆನಿಫಿಟ್ಟು ಅಂತಲೂ ತೋರಿಸಿದೆ. KCET ರ್ಯಾಂಕ್ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ. ಓಕೆ, ಲೆಟ್ಸೆ ಈಗ ಟೈಮ್ ಟೇಬಲ್ ನೋಡೋಣ. ಪ್ರಾಸೆಸ್ಸು ನಿಮ್ಗೆ ತೋರಿಸ್ಕೊಟ್ಟೆ, ಎಲ್ಲಿ ಮಾಡಬೇಕು, ಲಾಸ್ಟ್ ಡೇಟ್ ಏನು ಅಂತ. ಹಾಲ್ ಟಿಕೆಟ್ ಬಗ್ಗೆನೂ ಹೇಳಿದ್ದೀನಿ, ಕಾಲೇಜಲ್ಲಿ ಹೋಗಿ ನೀವು ಕಲೆಕ್ಟ್ ಮಾಡ್ಕೋಬೇಕು ಅಂತ. ಪ್ರಿಪ್ರೇಷನ್ನು ಮತ್ತು ಟೈಮ್ ಟೇಬಲ್ಗೆ ಹೋಗೋಣ ಈಗ. ಸೊ ಟೈಮ್ ಟೇಬಲ್ ಬೇಕು ಅಂದರೆ ಅಗೇನ್ ಅದನ್ನು ನಾನು ಇಲ್ಲಿ ಲಿಂಕಲ್ಲಿ ಹಾಕಿದ್ದೀನಿ. ಎಕ್ಸಾಮ್ ಟು ಟೈಮ್ ಟೇಬಲ್ ಅಂತ ಇಲ್ಲಿದೆ. ಆ ಎಕ್ಸಾಮ್ ಟು ಟೈಮ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಟೈಮ್ ಟೇಬಲ್ ಓಪನ್ ಆಗುತ್ತೆ. ಸೊ ಇಂಗ್ಲೀಷಲ್ಲಿ ನಾನು ತೋರಿಸ್ತೀನಿ. ಸೊ 30th ಇಂದ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ 2. ನಿಮಗೆ ಫಸ್ಟ್ ಎಕ್ಸಾಮ್ ಮೇಯ್ನ್ ಬರೋದು ಕೆಮಿಸ್ಟ್ರಿ, ಅದು 2nd May ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ 3rd May ನೀಟ್ ಎಕ್ಸಾಮ್ ಇದೆ. ಸೊ ಇದೇ ಎಷ್ಟೊಂದು ಜನದ ಅಗೇನ್ ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ಗೆ ಕನ್ಫ್ಯೂಷನು, ಸರ್ ನಾನು ಇದನ್ನು ಎರಡೂ ಬರೀಬೇಕಾ, ಚೇಂಜ್ ಮಾಡೋಕ್ಕಾಗಲ್ವ ಈ ಡೇಟ್ನ ಅಂತೆಲ್ಲ ಹೇಳಿದ್ರೆ, ಈ ಡೇಟ್ ಆಲ್ರೆಡಿ ಫಿಕ್ಸ್ ಆಗಿದೆ. ಇದು ರಿವೈಸ್ ಟೈಮ್ ಟೇಬಲೇ, ಇದು ಲೇಟೆಸ್ಟ್ ಅಪ್ಡೇಟೆಡ್ ಟೈಮ್ ಟೇಬಲು. ಸೊ ಇದರಿಂದ ಏನು ಚೇಂಜಸ್ ಆಗಲ್ಲ. ಸೊ ಈಗ ನೀವು ಯಾವ ಥರ ಡಿಸೈಡ್ ಮಾಡ್ಬೋದು ಅಂದರೆ, ಇನ್ ಕೇಸ್ ನೀಟ್ ಈಸ್ ಯುವರ್ ಮೇಯ್ನ್ ಪ್ರಯಾರಿಟಿ ಅನ್ನೋರು, ನಾನು ಇಂಜಿನಿಯರಿಂಗ್ ಮಾಡೋದೇ ಇಲ್ಲ, ಇದರ MBBS ಅಥವಾ ಆಯುಷ್ ಅಥವಾ BAMS ಅಥವಾ ಈ ಥರದ್ದು ಮೆಡಿಕಲ್ ಕೋರ್ಸಸ್ಸೇ ಮಾಡ್ತೀನಿ, ನೀಟ್ ಈಸ್ ಮೈ ಫಸ್ಟ್ ಪ್ರಯಾರಿಟಿ ಅಂದವರು ನೀಟ್ ಮೇಲೆ ಫೋಕಸ್ ಮಾಡಿ. ಬಿಕಾಸ್ ಅಲ್ಲಿ ಬೋರ್ಡ್ ಎಕ್ಸಾಮ್ ಮ್ಯಾಟ್ರ್ ಆಗಲ್ಲ. ಸೊ ಇಲ್ಲಿ ಕೆಮಿಸ್ಟ್ರಿ ಬರಿತೀನಿ ಅಂತ ಇಲ್ಲಿ ಟೈಮ್ ವೇಸ್ಟ್ ಮಾಡಿಕೊಂಡು ಒಂದು ದಿವಸದ ಮುಂಚೆ ಎಕ್ಸಾಮ್ ಸೆಂಟ್ರಿಗೆ ಹೋಗ್ತೀರಾ, ಬರಿತೀರಾ, ಇಲ್ಲಿ ಒಂದು 2-3 ದಿವಸ ಪ್ರಿಪೇರ್ ಆಗಿರ್ತೀರಾ, ನೀಟ್ ಎಕ್ಸಾಮ್ಗೆ ಅಫೆಕ್ಟ್ ಆಗ್ಬೋದು.
ಸೊ ಅಂಥವರು ಇದನ್ನು ಸ್ಕಿಪ್ ಮಾಡಿದ್ರೆ ಬೆಟರು. ಲೆಟ್ಸೆ ನಾನು ನೀಟ್ ಸುಮ್ಮನೆ ಬರಿತಾ ಇದ್ದೀನಿ ಸರ್, ನಾನು ಇಂಜಿನಿಯರಿಂಗೇ ಮೇಯ್ನ್ ಫೋಕಸ್ಸು ಪ್ರಯಾರಿಟಿ ಅಂದವರು ಕೆಮಿಸ್ಟ್ರಿ ಬರೆದು ಮಾರ್ಕ್ಸ್ ಇಂಪ್ರೂವ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ CET ರ್ಯಾಂಕ್ ಇಂಪ್ರೂವ್ ಆಗುತ್ತೆ. ಓಕೆನಾ, ದ್ಯಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೊಂಥರ ನಿಮಗೆ ಇಷ್ಟು ದಿವಸ ನೀವು ಒಂಥರ ಸ್ಟೂಡೆಂಟ್ ಲೈಫಲ್ಲಿ ಎಲ್ಲ ನಿಮಗೆ ಈಸಿಯಾಗಿ ಬರ್ತಾಯಿತ್ತು, ಪೇರೆಂಟ್ಸ್ ಮಾಡಿಕೊಡ್ತಾಯಿದ್ರು, ಕಾಲೇಜವ್ರು ಹೇಳ್ತಿದ್ರು, ಬಟ್ ಯು ಆರ್ ಆಲ್ಮೋಸ್ಟ್ ಲೈಕ್ ಗ್ರೋನ್ ಅಪ್. ಇನ್ಮೇಲಿಂದ ನೀವು ನಿಮ್ಮ ಡಿಸಿಷನ್ಸ್ ತೊಗೋಬೇಕಾಗುತ್ತೆ. ನಿಮಗೇನು ಪ್ರಯಾರಿಟಿ, ನಿಮಗೆ ಯಾವ್ದು ಬೆಟರು ಅನಿಸುತ್ತೆ ಅದನ್ನು ಚೂಸ್ ಮಾಡಿ ನೀವು ಓನಾಗಿ ನೀವು ಡಿಸೈಡ್ ಮಾಡಿ ಮುಂದೆ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಫಿಸಿಕ್ಸ್ ಈಸ್ ಆನ್ May 5th, ಬಯಾಲಜಿ 6th, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಎಲ್ಲೋಯ್ತು, ಮ್ಯಾಥಮೆಟಿಕ್ಸ್ ಈಸ್ ಆನ್ May 7th. ಸೊ ಈ ಎಕ್ಸಾಮ್ ಟೈಮ್ ಟೇಬಲ್ಲು ನಿಮಗೆ ಲಿಂಕ್ ನಾನು ಈ ಲಿಂಕಲ್ಲಿ ಜನ್ರೇಟ್ ಮಾಡಿಕೊಟ್ಟಿದ್ದೀನಿ. ಸೊ ಇನ್ನೊಂದು ಲಾಸ್ಟ್ ಥಿಂಗ್ ಏನು, ಪ್ರಿಪ್ರೇಷನ್ ಸರ್ ಇದಕ್ಕೆ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಕೇಳಿದ್ರೆ ಸೇಮ್ ಲೈಕ್ ಇಲ್ಲಿ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಏನು ಎಕ್ಸಾಮ್ 1ಗೆ ರೆಡಿ ಪಬ್ಲಿಷ್ ಮಾಡಿದ್ರು ಸೇಮ್ ಅಪ್ಲಿಕೇಬಲ್ ಆಗುತ್ತೆ. ಮಾಡೆಲ್ ಕ್ವಶನ್ ಪೇಪರು ಏನು KC ನಾನು ಇದನ್ನು ತೋರಿಸ್ಕೊಟ್ಬಿಡ್ತೀನಿ. ಲೈಕ್ ಲೆಟ್ಸ್ ಸೇ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಸಿಗುತ್ತೆ ಸಬ್ಜೆಕ್ಟ್ ಬೈ ಸಬ್ಜೆಕ್ಟ್ ಎಲ್ಲ. ಓಕೆನಾ, ಅದೇ ಥರ ಮಾಡೆಲ್ ಕ್ವೆಶನ್ ಪೇಪರ್ ಲಿಂಕ್ ಮೇಲೂ ಕ್ಲಿಕ್ ಮಾಡಿದ್ರೆ ಅಗೇನ್ ಎಲ್ಲ ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರ್ ಸಿಗುತ್ತೆ. ಫಸ್ಟ್ ಎಕ್ಸಾಮ್ಗೆ ಹೆಂಗೆ ಓದಿದ್ರಿ, ಹೆಂಗೆ ಪ್ರಿಪೇರ್ ಆಗಿದ್ರಿ ಅದೇ ಥರ ಪ್ರಿಪೇರ್ ಆಗಬೇಕು, ಏನೂ ಚೇಂಜಸ್ ಇರಲ್ಲ. ಓಕೆನಾ, ಆ್ಯಂಡ್ ಇದನ್ನು ಏನಕ್ಕೆ ಆಲ್ಸೋ ಏನಕ್ಕೆ 2 ರೀಸನ್ಗೆ ನಾನು ಇದು ಇಂಪಾರ್ಟೆಂಟ್ ಲಿಂಕ್ಸ್ನ ಬಿಲ್ಡ್ ಮಾಡಿದೆ. ಒಂದು, ನೀವು ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡಿಕೊಂಡು ಈ ಲಿಂಕ್ ಕೊಡೋ ಅದು ಇದು ಅಂತ ನಿಮ್ಮ ಫ್ರೆಂಡ್ಸ್ ಹತ್ರ ಆಗಲಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಇದು ಎಕ್ಸಾಮ್ ಪ್ರಿಪ್ರೇಷನ್ ಟೈಮು. ಸೊ ಅದಕ್ಕೋಸ್ಕರ ನಿಮ್ಗೆ ಈಸಿ ಆಗಲಿ ಅಂತ ಒಂದೇ ಕಡೆ ಎಲ್ಲ ಲಿಂಕ್ಸ್ ಕೊಟ್ಟಿದ್ದೀನಿ. ಆ್ಯಂಡ್ ಅದರ್ ಇಂಪಾರ್ಟೆಂಟ್ ಥಿಂಗ್ KCET ಅವರು ಅನೌನ್ಸ್ ಮಾಡಿರೋದು ಏನಂದರೆ ಎಷ್ಟೊಂದು ಸ್ಕ್ಯಾಮ್ಸ್ಟರ್ಸು ಡಿಫ್ರೆಂಟ್ ಲಿಂಕ್ ಶೇರ್ ಮಾಡಿಬಿಟ್ಟು ಅದರಿಂದ ಅದು ಆ್ಯಕ್ಚುಯಲ್ ಲಿಂಕೇ ಅಲ್ಲ, ಅದು ಸ್ಕ್ಯಾಮ್ ಲಿಂಕು. ಸೊ ನಿಮ್ಗೆ ಗೊತ್ತಿಲ್ದಿರ ಅದು ಕ್ಲಿಕ್ ಮಾಡಿ ಡೀಟೇಲ್ಸ್ ಫಿಲ್ ಮಾಡಿ ಪೇಮೆಂಟ್ ಎಲ್ಲ ಮಾಡಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಅಫಿಷಿಯಲ್ ಲಿಂಕ್ಸ್ನ ನಾನು ಒಂದೇ ಕಡೆ ಇಲ್ಲಿ ನಿಮ್ಗೆ ಇಡ್ತಾ ಬರ್ತಾಯಿದ್ದೀನಿ. ಇದು ಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ನಾನು ನಿಮ್ಗೆ ಶೇರ್ ಮಾಡ್ತೀನಿ. PUC ಎಕ್ಸಾಮ್ದೆಲ್ಲ ಇದೆ, ಬೋರ್ಡ್ ಎಕ್ಸಾಮ್ ಲಿಂಕ್ಸು, KCET ಲಿಂಕ್ಸು ಇದೆ. ನೀವು ನೋಡ್ಬೋದು ಅಗ್ರಿಕಲ್ಚರ್ ಕೋಟಾ ಡಾಕ್ಯುಮೆಂಟ್ ಎಲ್ಲಿ ಅಪ್ಲೋಡ್ ಮಾಡಬೇಕು ಅಂದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು KSKE ವೆಬ್ಸೈಟಿಗೆ ತೊಗೊಂಡೋಗುತ್ತೆ. ಅಡ್ಮಿಟ್ ಕಾರ್ಡ್ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಎಲ್ಲ ಲಿಂಕ್ಸು ಇಲ್ಲಿ ನಿಮಗೋಸ್ಕರ ಇಟ್ಟೀನಿ. ಸೊ ನಿಮಗೆ ಕ್ಲಾರಿಟಿ ಬಂತು ಅನಿಸುತ್ತೆ. ಇನ್ನೂ ಏನಾದ್ರು ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ನಾನು ನಿಮ್ಗೆ ಏನೇನು ಕವರ್ ಮಾಡಿದೆ, ಈಗ ಟೈಮ್ ಟೇಬಲು ನೋಡಿದ್ವಿ, ಪ್ರಿಪ್ರೇಷನ್ ಹೆಂಗೆ ಮಾಡಬೇಕು ಅಂತ ನೋಡಿದ್ವಿ. ಸೊ ಎಕ್ಸಾಮ್ 2 ಬೆನಿಫಿಟಾ, ಇಂಜಿನಿಯರಿಂಗ್ ಅಟೆಂಪ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಮೇನ್ ಡ್ರೀಮು ಅಥವಾ ಗೋಲು ಅಂದರೆ, ಆ್ಯಂಡ್ ಆಲ್ಸೋ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ನನ್ನ ಮಾರ್ಕ್ಸ್ ಜಾಸ್ತಿ ಆಗುತ್ತೆ ಇನ್ನೊಂದು ಸತಿ ಬರೆದ್ರೆ ಅಂದರೆ ಅವರು ಡೆಫಿನೆಟ್ಲಿ ಅಟೆಂಪ್ಟ್ ಮಾಡಿ. ಅದು ಬಿಕಾಸ್ ಏನಕ್ಕಂದರೆ ನೀವು ಇಷ್ಟು ದಿವಸ ಫೆಬ್ರವರಿ ಮಾರ್ಚು ಎಲ್ಲ ಕಂಟಿನ್ಯೂಸ್ ಆಗಿ ಓದಿ ನೀವು ಬರೆದಿರೋದು, ಈಗ ನಿಮಗೆ ಒಂಥರ ಬ್ರೇಕ್ ಆದಂಗೆ ಆಗಿಬಿಡುತ್ತೆ. CETನೇ ಬೇರೆ ಫಾರ್ಮ್ಯಾಟು, ಅದಾದಮೇಲೆ ನೀವು ಹೋಗಿ ಎಕ್ಸಾಮ್ ಬರಿತೀನಿ ಅಂದರೆ ಪ್ರಿಪ್ರೇಷನ್ ಇಲ್ದಿರ ಹೋಗಿ ಬರಿತೀನಿ ಅಂದರೆ ಈಸಿಯಾಗಿ ಮಾರ್ಕ್ಸ್ ಬಂದ್ಬಿಡಲ್ಲ. ಸೊ ನಿಮಗೆ ಕಾನ್ಫಿಡೆನ್ಸ್ ಇದ್ದು ನಾನು ಜಾಸ್ತಿ ಬರಿತೀನಿ ಅನ್ನೋರು ಡೆಫಿನೆಟ್ಲಿ ಅಟೆಂಪ್ಟ್ ಮಾಡಿ. ಓಕೆನಾ, ಸೊ ಹೋಪ್ ದಿಸ್ ಈಸ್ ಹೆಲ್ಪ್ಫುಲ್. ಇದೇ ಥರ ನಿಮ್ಗೆ ಇನ್ನೂ ಏನಾದ್ರು ಕ್ವೆಶನ್ಸು ಅಥವಾ ನಮ್ಗೆ ಗೈಡೆನ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇದೇ ಥರ ಟೈಮ್ಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಆ ಇಂಪಾರ್ಟೆಂಟ್ ಲಿಂಕ್ಸ್ ಅನ್ನೋದನ್ನು ನಿಮಗೆ ಅಟ್ಲೀಸ್ಟ್ 1/2 hour 1 hour ಟೈಮ್ ವೇಸ್ಟ್ ಮಾಡ್ಕೊಂಡಿರ್ತೀರ ನೀವು ಇದೆಲ್ಲ ಮಾಡಬೇಕು ಅಂದರೆ. ಸೊ ಒಂದೇ ಕಡೆ ನಿಮಗೋಸ್ಕರ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಏನೇ ಬೇಕು ಅಂದರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.